ಮಾಡಿದೀನಿ. ಯಾಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ಯಾ? ದೊಡ್ಡ ರಾಜರ ಕುಟುಂಬದಲ್ಲಿ ಹುಟ್ಟೋ ಹಾಗೆ ಮಾಡಿದೆ, ಆದ್ರೆ ಅನಾಥೆ ಆಗಿ ಒಂದ್ ಗುಡಿನಲ್ಲಿ ನನ್ನ ಬಿಟ್ಟು ಹೋಗೋ ಹಾಗೆ ಮಾಡಿದೆ. ಹೆತ್ತವ್ರು ಯಾರು ಅಂತ ಗೊತ್ತಿಲ್ದೆ ಹೆತ್ತವ್ರ ಪ್ರೀತಿನ ಅನುಭವಿಸಕ್ಕೂ ಆಗದೆ 25 ವರ್ಷ ನನ್ನ ಬೆಳೆಸಿ ಮತ್ತೆ ಹುಟ್ಟಿದ ಮನೆಗೆ ನನ್ನ ಸೇರಿಸಿ ನನ್ನ ಭಾವನೆ ನನ್ನ ಗಂಡ ಆಗೋ ಹಾಗೆ ಮಾಡಿದೆ ಅಂತ ಸಂತೋಷ ಪಡೋ ಅಷ್ಟರಲ್ಲೇ ಇಷ್ಟು ಕ್ರೂರವಾಗಿರೋ ಶಿಕ್ಷೆ ಕೊಡ್ತಿದ್ಯಲ್ಲ, ಇಷ್ಟು ಕ್ರೂರವಾಗಿರೋದು. ನಾನು ವೈಶಾಲಿ ಅಲ್ಲ. ಯಾಕೆ ನನ್ನ ಗಂಡ ನನ್ನನ್ನೇ ಗುರ್ತು ಹಿಡಿದೆ ಮೌನವಾಗಿರೋ ಹಾಗೆ ಮಾಡಿಬಿಟ್ಟೆ. ನನ್ನ ಪ್ರಾಣ ಹೋಗುತ್ತೆ ಅಂದ್ರೂ ಕೂಡ ನನಗೆ ಬೇಜಾರಿಲ್ಲ. ಆದ್ರೆ ನಾಳೆ ಏನಾದ್ರೂ ಅವ್ರಿಗೆ ನಿಜ ಗೊತ್ತಾದ್ರೆ ಅವ್ರ ಸ್ಥಿತಿ ಏನಾಗತ್ತೋ. ನನ್ನನ್ನ ದೂರ ಮಾಡಿ ಎಷ್ಟು ನರಕ ಅನುಭವಿಸಿದ್ರು ನನ್ನ ಕಣ್ಣಾರೆ ನೋಡಿದೀನಿ. ಮತ್ತೆ ಮತ್ತೆ ಆ ಪರಿಸ್ಥಿತಿ ಬರೋ ಹಾಗೆ ಮಾಡಬೇಡ. ನನ್ನ ಕತ್ತಿಗೆ ನೇಣು ಹಗ್ಗ ಬೀಳೋಕ್ ಮುಂಚೆ ನನ್ನ ಮಾಂಗಲ್ಯ ನನ್ನ ಗುರ್ತು ಹಿಡಿಯೋ ಹಾಗೆ ಮಾಡು. ಮೇಡಮ್ ಬಂದ್ರಾ? ನಾನೇ ವೈದೇಹಿ ಅಂತ ನೀವು ನಂಬಿದ್ರಿ ತಾನೆ? ಮತ್ತೆ ವೈಶಾಲಿ ಅಂತ ಯಾಕೆ ತೀರ್ಪು ಕೊಟ್ರು ಹೇಳಿ? ಯಾಕೆ ಹೀಗೆ ಮಾಡಿದ್ರು ಹೇಳಿ? ನಾನು ಮಾಡಿರೋ ತಪ್ಪಾದ್ರೂ ಏನು? ವೈದೇಹಿ, ನೀನ್ ಯಾವ ತಪ್ಪು ಮಾಡಿಲ್ಲಮ್ಮ. ಈಗ್ಲೂ ನೀನೇ ವೈದೇಹಿ ಅಂತ ನನಗೆ ನಂಬಿಕೆ ಇದೆ. ಆದ್ರೆ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ. ನೀನ್ ಹೇಳಿದ ಸತ್ಯನೆಲ್ಲ ಸುಳ್ಳು ಮಾಡ್ಬಿಟ್ಲು ಆ ಚಂಚಲ. ಆದ್ರೆ ನಿಜ ಯಾವತ್ತಿಗೆ ಆದ್ರೂ ಗೆಲ್ಲತ್ತೆ ಅಂದಿದ್ರಿ ಅಲ್ವಾ? ಆದ್ರೆ ಈ ಕೋರ್ಟು, ಸಮಾಜ, ನನ್ ಕುಟುಂಬ, ಕಡೆ ಪಕ್ಷ ನನ್ ತಾಳಿ ಕಟ್ಟಿರೋ ಗಂಡ ಕೂಡ ಈ ನಿಜನ ಗುರ್ತು ಹಿಡಿದೆ ಹೋದ್ರಲ್ಲ. ಯಾಕೆ ಯಾಕೆ? ಗ್ರಹಣ ಹಿಡ್ದಾಗ ಸ್ವಲ್ಪ ಹೊತ್ತು ಸೂರ್ಯ ಯಾರಿಗೂ ಕಾಣಿಸಲ್ಲ. ಅಷ್ಟು ಮಾತ್ರಕ್ಕೆ ಸೂರ್ಯನ್ ಕಳೆದು ಹೋದಂಗಲ್ಲ ಅಲ್ವಾ? ನಿನ್ ವಿಷಯನೂ ಅಷ್ಟೇ. ವೈದೇಹಿ, ನೀನು ಗ್ರಹಣ ಹಿಡ್ದಿರೋ ಸೂರ್ಯನ್ ತರ. ಆ ಗ್ರಹಣ ಬಿಟ್ಟ ಮೇಲೆ ನಿನ್ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಯಾವಾಗ? ನನ್ನನ್ನ ನೇಣ್ ಗಂಬಕ್ಕೇರಿಸಿ ನನ್ನ ಪ್ರಾಣ ಎಲ್ಲ ಹೊಟ್ಟೋದ್ಮೇಲ ಆಗೋಯ್ತು. ನನ್ನ ಆಸೆಗಳು, ಕನಸುಗಳು ಎಲ್ಲ ಎಲ್ಲ ಮಣ್ಣು ಪಾಲಾಗೋಯ್ತು. ಎಲ್ಲ ಸಂಬಂಧಗಳನ್ನು ಕಳ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ. ಮುಂದೆ ಅವಶ್ಯಕತೆ ಬಂದ್ರೆ ನಾನು ಅವಾಗಿರಲ್ಲ. ಎಲ್ಲ ನಿಜಗಳನ್ನ ಸುಳ್ಳಾಗಿ ಮಾಡಿಸ್ಕೊಂಡಿರೋ ದುರದೃಷ್ಟವಂತೆ ನಾನು. ನನ್ ಕಷ್ಟ ಯಾರಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಸುಮ್ನಿರಮ್ಮ ವೈದೇಹಿ, ನಾನು ಹೇಳೋದನ್ನ ಕೇಳು. ನಾನು ಹೇಳೋದನ್ನ ಒಂದ್ಸಲ ಕೇಳಿಸ್ಕೋ ವೈದೇಹಿ. ನಾನು ಹೇಳೋದನ್ನ ಕೇಳು. ಅಳ್ಬೇಡಮ್ಮ, ಅಳ್ಬೇಡ ಅಂತ ಹೇಳೋದಕ್ಕೂ ನಂಗೆ ಮನ್ಸು ಬರ್ತಾ ಇಲ್ಲ. ಸಮಾಧಾನ ಹೇಳೋಕ್ಕೂ ಶಕ್ತಿ ಸಾಲ್ತಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಾನು ಈಗಲೂ ನಂಬ್ತೀನಿ, ಸತ್ಯಕ್ಕೆ ಸೋಲಿಲ್ಲ. ನಿನ್ ಪ್ರೀತಿ, ನಿನ್ ಸಂಬಂಧ, ನಿನ್ ಜೀವನ ಎಲ್ಲ ನಿಜ ಆದ್ರೆ ಅದೇ ನಿನ್ನನ್ನು ಕಾಪಾಡತ್ತೆ. ಕೋರ್ಟ್ ಆದೇಶದ ಪ್ರಕಾರ ನಿನ್ನ ಸಬ್ ಜೈಲಿಗೆ ಕಳಿಸ್ಬೇಕು. ನಿಂಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೋತೀನಿ. ಹೋಗೋಣ ಬಾಮ್ಮ. ಪಾಪ ಹುಡುಗಿಗೆ ಗಲ್ ಶಿಕ್ಷೆ ಕೊಟ್ರ? ಮಾಮೂಲು ಶಿಕ್ಷೆ ಕೊಟ್ಟಿದ್ರೆ ಸರಿ ಹೋಗ್ತಿತ್ತಲ್ವಾ? ಏನಜ್ಜಿ ನೀವು ಅಯ್ಯೋ ಪಾಪ ಅಂತ ಅವಳ ಮೇಲ್ ಕರುಣೆ ತೋರಿಸ್ತಿದಿರಲ್ಲ. ಅವಳು ನಮಗ್ ಮೋಸ ಮಾಡೋದಕ್ ನೋಡಿದ್ದು ಅಲ್ದೆ ಅವಳ ಗಂಡನ ದಾರುಣವಾಗಿ ಕೊಂದಿದಾಳೆ.
ಅವ್ರ ಮಧ್ಯೆ ಏನ್ ಗಲಾಟೆ ಇತ್ತು, ಯಾಕೆ ಹಾಗೆ ಮಾಡಿದ್ಲು? ಆದ್ರೆ ಅವಳು ಪ್ರಾಣ ತೆಗೆದ್ಲಲ್ಲ ಅಂತ ನಾವು ಅದೇ ಕೆಲಸ ಮಾಡಿದ್ರೆ ನಮಗೆ ಅವಳಿಗೆ ವ್ಯತ್ಯಾಸ ಏನು? ನಾವೇನ್ ಮಾಡಕ್ಕಾಗತ್ತೆ ಇಂದು ಅಜ್ಜಿ? ಅಷ್ಟಕ್ಕೂ ನಾವು ಅವಳ ಮೇಲೆ ಕೇಸ್ ಹಾಕಿರ್ಲಿಲ್ವಲ್ಲ, ಗಲ್ ಶಿಕ್ಷೆ ಕೊಡ್ಸಿ ಅಂತ ಕೇಳಿರ್ಲಿಲ್ವಲ್ಲ. ಒಬ್ಳು ಮೋಸಗಾತಿ ವೈದೇಹಿಯಾಗಿ ನಮ್ಮ ಮನೆಗ್ ಬಂದು ನಮಗ್ ಮೋಸ ಮಾಡಕ್ ನೋಡಿದ್ದನ್ನ ನಾವ್ ತಡೆದ್ವಿ ಅಷ್ಟೇ. ಅವಳು ಮಾಡಿರೋಂಥ ತಪ್ಪಿಗೆ ಆ ವೈಶಾಲಿಗೆ ಶಿಕ್ಷೆ ಆಗಿದೆ. ಇದ್ರಲ್ಲಿ ನಮ್ ತಪ್ಪೇನೂ ಇಲ್ಲ. ಏನೇ ಆಗಿದ್ರು ಒಬ್ಬ ವ್ಯಕ್ತಿ ಪ್ರಾಣ ಹೋಗುತ್ತೆ ಅಂತ ಮುಂಚೆನೆ ಗೊತ್ತಾದ್ರೆ ನೋವಾಗತ್ತಲ್ವಾ ಅಮ್ಮ? ಒಂದ್ ವೇಳೆ ನಾವಿದ್ರಲ್ಲಿ ತಲೆ ಹಾಕ್ತಾ ಇದ್ದಿದ್ರೆ ಅವಳಿಗೆ ಶಿಕ್ಷೆ ಆಗ್ತಾ ಇರ್ಲಿಲ್ವೋ ಏನೋ. ಆಗ ನಾನೇ ವೈದೇಹಿ ಅಂತ ದೇವಾಂಶ್ನ ನಿಮ್ಮೆಲ್ಲರಿಗೂ ಟಾರ್ಚರ್ ಮಾಡ್ತಾ ಇದ್ಲು. ಅದು ಓಕೆನಾ ನಿಮ್ಗೆ? ಅವಳು ಯಾರೋ ನಿಮಗ್ ಸಂಬಂಧನೇ ಇಲ್ದಿರೋಳು ಅಂಕಲ್. ಅಂಥವಳ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಮನ್ಸನ್ನ ಹಾಳು ಮಾಡ್ಕೋಬೇಡಿ. ಒಂದ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ಕೊಂಡು ನೀವು ನೆಮ್ಮದಿಯಿಂದ ಇರಿ. ಅಂದ್ರೆ ಅವಳು ವೈದೇಹಿನೇ ಏನೋ ಅಂತ ಇನ್ನ ನಮ್ಮಲ್ಲಿ ಕೆಲವ್ರಿಗೆ ಲೈಟಾಗಿ ಡೌಟ್ ಇರೋ ಹಾಗಿದೆ. ಈ ಮನೇಲಿ ಯಾರಿಗೂ ಅಂತ ಅನುಮಾನ ಇಲ್ಲ. ಇಲ್ಲ ಅಂದ್ರೆ ಆ ಹುಡುಗಿ ಬಗ್ಗೆ ಯೋಚನೆನೇ ಮಾಡ್ತಾ ಇರ್ಲಿಲ್ಲ. ನೋಡಿ, ನಮ್ಮ ಬ್ರದರ್ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ಯಾರ್ ಏನ್ ಯೋಚನೆ ಮಾಡಿದ್ರೆ ಇವನ್ಗೇನಾಗ್ಬೇಕು? ಸುಮ್ನೆ ಬಾಯ್ ಬಿಟ್ಟು ಎಲ್ರ ಹತ್ರ ಸಿಕ್ಕಾಕೋತಾನಷ್ಟೇ. ಏನ್ ದೇವ ಇದು? ಅವಳು ವೈದೇಹಿ ಅಂತ ನಿನಗೆ ಅನುಮಾನ ಇದೆಯಾ? ಇಲ್ಲ ಅಖಿಲ, ಮೊದಲೇ ಹೇಳಿದ್ದೆ ಅಲ್ವಾ, ಅವಳು ವೈದೇಹಿಯನ್ನು 1% ಅನುಮಾನ ಬಂದ್ರು ಗಲ್ ಶಿಕ್ಷೆ ಆಗೋದಿರ್ಲಿ, ಅವಳನ್ನ ಜೈಲಿಗೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ನಾನು. ನನ್ನ ವೈದೇಹಿ ನನ್ನಿಂದ ದೂರ ಹೋಗಿದ್ದಾಳೆ ಅಷ್ಟೇ. ಅಷ್ಟು ಕ್ಲಾರಿಟಿ ಇದ್ರೆ ಸಾಕು, ಇನ್ಯಾವ ಟೆನ್ಷನ್ ಇರಲ್ಲ. ಇಲ್ಲ ಅಂದ್ರೆ ಅವಳು ವೈದೇಹಿ ಆಗಿರ್ಬೋದು. ಅದಕ್ಕೇನ್ ಮಾಡೋದು? ಇಂಥ ಯೋಚನೆಗಳು ಬಂದ್ರೆ ನೆಮ್ಮದಿ ಇರೋದಿಲ್ಲ. ಅದ್ ಸರಿ, ನಂಗೊಂದು ಡೌಟ್. ದೇವಾಂಶ್ ತೋಳಲ್ ಸತ್ತಿದ್ದು ವೈಶಾಲಿಯಾಗಿ ಜೈಲಲ್ಲಿರೋದು ವೈದೇಹಿ ಆಗಿದ್ರೆ? ನಾನೇ ರೀ ನಿಮ್ ವೈದೇಹಿ, ನಿಮ್ ಹೆಂಡ್ತೀರಿ. ಅದು ಗಲ್ಲಿಗೇರ್ಸದ್ಮೇಲೆ ವೈದೇಹಿ ಅಂತ ಗೊತ್ತಾದ್ರೆ ಏನನ್ಸುತ್ತೆ? ಯಾರಿಗೂ ಈ ಯೋಚನೆ ಇರ್ಲಿಲ್ಲ ಅಲ್ವಾ? ಹೇಳಿ, ಏನನ್ಸುತ್ತೆ? ಸಾಯಿಸ್ಬೇಕು ಅನ್ಸ್ತಿದೆ. ನಿನ್ನ ಸಾಯಿಸ್ಬೇಕು ಅನ್ಸ್ತಿದೆ. ಈ ಟೈಮಲ್ಲಿ ಕಸ್ಟಮರ್ ಕೇರ್ ಇಂದ ಮಾಡ್ತಿದ್ಯಲ್ಲ, ಫೋನ್ ಇಡು. ಯಾರೋ ಕಸ್ಟಮರ್ ಕೇರ್ ಇಂದ ಅಂತ ಅತ್ತೆ, ಸುಮ್ನೆ ತಲೆ ತಿಂತಿದ್ದ. ಬಾಯ್ ಮುಚ್ಕೊಂಡಿರು ಅಂದ್ರೆ ಇರ್ತಿಲ್ಲ. ಅಪ್ಪ, ಇವಳು ನಂಗೆ ವಾರ್ನಿಂಗ್ ಕೊಡ್ತಿದ್ದಾಳೆ ಅನ್ಸುತ್ತೆ. ಕಸ್ಟಮರ್ ಕೇರ್ ಅವ್ರಿಗೆ ಬೈತಿದ್ದೀರಾ? ನಾನೇನೋ ವಾಲಿ ಅವ್ರಿಗೆ ಬೈತಿದ್ದೀರಾ ಅನ್ಕೊಂಡೆ. ಅಂದ್ರೂ ತಪ್ಪಿಲ್ಲ. ಇನ್ನೇನ್ ಮತ್ತೆ, ಆ ಮೋಸಗಾತಿಯಿಂದ ಬಿಡುಗಡೆ ಸಿಕ್ತು ಅಂತ ಸ್ವಲ್ಪ ನೆಮ್ಮದಿಯಿಂದ ಇರೋಣ ಅಂತ ಅನ್ಕೊಂಡ್ರೆ ಅವಳು ವೈದೇಹಿ ಆಗಿದ್ರೆ ಏನು, ಬೇರೆ ಯಾರಾದ್ರೆ ಏನು ಅಂತ್ಯಾ? ಅದು ಹಾಗಲ್ಲ ದೊಡಮ್ಮ. ಬಾಯ್ ಮುಚ್ಚು. ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡ ನೀನು. ಅವಳು ವೈದೇಹಿನೇ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೇಲಿ ಇರ್ತಿದ್ಲು. ಅವಳು ಅಲ್ದೇ ಇರೋದಕ್ಕೇನೆ ನಮಗೆ ಯಾವತ್ತೂ ಸಿಗದೇ ಇರೋಷ್ಟು ದೂರ ಅವಳು ಹೋಗ್ತಾ ಇದ್ದಾಳೇನೋ. ಇಷ್ಟು ದಿನಕ್ಕೆ ಇವತ್ತೇ ಖುಷಿಯಿಂದ ನಗ್ತಾ ಇದ್ದೀನಿ ಚಂಚಲ, ಮನಸಾರೆ ನಗ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ನಾಗವೇಣಿ, ಪ್ಲಾನ್ ಮಾಡಿದ್ದೀನಿ ವೈದೇಹಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ. ನೀನ್ ಸೂಪರ್ ಚಂಚಲ. ಕೋರ್ಟಲ್ ನೀನು ಎದ್ದ ತಕ್ಷಣ ಇವಳಿಗೇನ್ ತಲೆ ಕೆಟ್ಟಿದ್ಯಾ?
ನೀನ್ ಸಿಕ್ಕಾಕೊಂಡ್ರೆ ವೈದೇಹಿ ಗೆದ್ದಂಗೆ ಅಂತಾನೆ ಅನ್ಕೊಂಡೆ. ಆದ್ರೆ ಆಮೇಲೆ ನೀನ್ ಮಾಡಿದ್ದಕ್ಕೆ ಹ್ಯಾಟ್ಸ್ ಆಫ್. ನೀನ್ ಆ ಥರ ಮಾತಾಡ್ತೀಯ ಅಂತ ವೈದೇಹಿ ಇರ್ಲಿ ಆ ದೇವ್ರೇ ಅಂದ್ಕೊಂಡಿರಲ್ಲ. ಒಂದೇ ಕಲ್ಲಿಗೆ 2 ಹಕ್ಕಿ ನಾಗವೇಣಿ. ವೈದೇಹಿಗೆ ಶಿಕ್ಷೆ ಆಯ್ತು, ವೈಶಾಲಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ದೆ ಅಂತ ದಶರಥ ರಾಮನ್ಗೆ ನನ್ ಮೇಲಿರೋ ಕೋಪ ಕಡಿಮೆ ಆಗಿದೆ. ಅವಳಿಗೆ ಆ ಗಲ್ಲು ಶಿಕ್ಷೆ ಆಗೋವರೆಗೂ ಸ್ವಲ್ಪ ಸುಮ್ಮನೆ ಇದ್ಬಿಡು. ಆಮೇಲೆ ಮತ್ತೆ ಫೀಲ್ಡ್ಗಿಳಿಯೋದೆ. ಈ ಸಲ ಪ್ಲಾನು ಬೇರೆ ಲೆವೆಲಲ್ಲೇ ಇರುತ್ತೆ. ಸೇಡ್ ತೀರ್ಸ್ಕೊಳ್ಳೋದೇ ಹೊರತು ಸೋಲ್ ಅನ್ನೋದು ಇರೋದೇ ಇಲ್ಲ. ನೀನ್ ಹಚ್ಚೆನ ಎಲ್ಲ ಹಾಕಿಸ್ಕೊಂಡೆ, ತುಂಬಾ ಚೆನ್ನಾಗಿದೆ. ನಮ್ಮೂರಲ್ಲೇ ನಮ್ಮ ಅತ್ತೆ ಮಗ, ನನ್ಗೆ ಅವನ್ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ನಾನು ಹಚ್ಚೆ ಹಾಕಿಸ್ಕೊಂಡಿದ್ದೀನಿ. ಅದು ನಾನು ಹಚ್ಚೆ ಹಾಕ್ಸ್ಕೊಂಡಿದ್ನಲ್ಲ. ಈ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಲ್ವಾ? ಇದು ನೋಡಿದ್ರೆ ಅವ್ರಿಗೆ ನಾನೇ ಅಂತ ಗೊತ್ತಾಗುತ್ತೆ. ಆದ್ರೆ ಇವಾಗ ಅವ್ರ ಹತ್ರ ಹೇಗೆ ಹೋಗೋದು? ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಹೇಗೆ ತಪ್ಪಿಸ್ಕೊಳ್ಳೋದೀಗ? ಏನ್ ಮಾಡ್ಲಿ? ಮೇಡಮ್, ಒಂದ್ ಸ್ವಲ್ಪ ಜೀಪ್ ನಿಲ್ಲಿಸ್ತೀರಾ? ಯಾಕಮ್ಮ? ಅದು ಓ, ಅರ್ಥ ಆಯ್ತು. ಮುಂದೆ ಪಬ್ಲಿಕ್ ಟಾಯ್ಲೆಟ್ ಇದೆ, ಅಲ್ಲಿ ನಿಲ್ಲಿಸ್ತೀನಿ. ಡ್ರೈವರ್, ಕಾರ್ ನಿಲ್ಲಿಸು. ಕಾನ್ಸ್ಟೇಬಲ್ಸ್, ಹೇಳಿ ಮ್ಯಾಮ್. ಹೋಗನ್ಸಲ ನೋಡ್ಕೊಂಡು ಬನ್ನಿ. ಓಕೆ ಮೇಡಮ್. ಮೇಡಮ್ 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 ಮೇಡಮ್, ವೈದೇಹಿ ಓಡೋಗಿದ್ದಾಳೆ ಅನ್ಸುತ್ತೆ, ಕಾಣ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಅವಳು ವೈದೇಹಿ ಅಂತ ಯಾರು ಅನುಮಾನ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವಳು ವೈದೇಹಿ ಅಲ್ಲ. ಅವಳು ಮನ್ಸನ್ನ, ಅವಳು ಪ್ರತಿ ಹೆಜ್ಜೆನು ತಿಳ್ಕೊಂಡಿರು ಅವಳು ಗಂಡನಾಗಿ ಹೇಳ್ತಾ ಇದ್ದೀನಿ. ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ಅವಳನ್ನ ಸಾಯಿಸಿದ್ದೆ ನಾನು ಕಣೋ. ವೈದೇಹಿ ನನ್ನ ತೋಳಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ನೋಡೋದಕ್ಕೆ ಅವಳ ತರನೇ ಇದ್ದಾಳೆ ಅಂತ ಇನ್ನೇನೋ ಕಾರಣ ಹೇಳ್ಕೊಂಡು ಯಾರೇ ಬಂದು ನನ್ನ ಹೆಂಡತಿ ಅಂತ ಹೇಳಿದ್ರು ಅದ್ ನಿಜ ಅಲ್ಲ. ನಾನು ಅದನ್ನ ಒಪ್ಕೊಳ್ಳಲ್ಲ. ಏನಂದ್ರೆ 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 ನೀನಾ
ನೀನ್ ಹೇಗ್ ಬಂದೆ ಇಲ್ಲಿಗೆ? ಶಿಕ್ಷೆ ಆಗಿರೋಂತ ಕೈದಿನ ಅವ್ರು ಹೇಗ್ ಬಿಟ್ಟು ಕಳ್ಸಿದ್ರು? ಪೊಲೀಸರಿಂದ ತಪ್ಪಿಸ್ಕೊಂಡ್ಯಾ? ಈಗ್ಲೇ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ ಇರು. ಅಯ್ಯೋ ಬೇಡ, ಒಂದ್ಸಲ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಬಿಡು. ಏಯ್ ಏನಮ್ಮ ಕೇಳಿಸ್ಕೊಳ್ಳೋದು? ಹಾ, ಇನ್ನೇನು ಕೇಳಿಸ್ಕೊಳ್ಳೋದಿಲ್ಲಮ್ಮ. ನೀನ್ ಹೇಳ್ಬೇಕಾಗಿರೋದನ್ನೆಲ್ಲ ಕೋರ್ಟಲ್ಲಿ ಹೇಳಾಯ್ತಲ್ಲ, ಹೇಳೋದಿಕ್ಕಿನ್ನೇನಿದೆ ಹೇಳು. ಅಖಿಲ, ಪೊಲೀಸರಿಗೆ ಫೋನ್ ಮಾಡು. ಸಾಕ್, ನಿಲ್ಲಿಸ್ತೀರಾ?